ಮಧುಮೇಹ ರೋಗ ನಿರ್ವಹಣೆ ಹೇಗೆ ಮಾಡಕ್ಕೆ ಸಾಧ್ಯ ಅಂತ ಅಂದರೆ ಇದರಲ್ಲಿ 3 ಅಂಶಗಳಿವೆ. ಒಂದು, ರೋಗಿಗಳ ಒಳಗೂಡುವಿಕೆ ಅಂದರೆ ಪೇಷಂಟ್ ಇನ್ವಾಲ್ವ್ಮೆಂಟ್ ಬಹಳ ಮುಖ್ಯ. ಎರಡನೇದಾಗಿ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್, ಮನೆಯವರು ಕೂಡ ಇದರಲ್ಲಿ ವ್ಯಾಯಾಮ, ಇತರೆ ತಿಳುವಳಿಕೆಗಳು, ಮಧುಮೇಹದ ಬಗ್ಗೆ ಅರಿವುಗಳನ್ನು ಪಡ್ಕೋಬೇಕಾಗುತ್ತೆ. ಈಗ ಮುಖ್ಯವಾಗಿ ಪ್ರೀ ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಬರುವ ಮೊದಲಿನ ಸ್ಟೇಜ್ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಕೆಲವು ಜನರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಆಗೋದಿಲ್ಲ, ಯಾವ ರೋಗ ಲಕ್ಷಣಗಳು ಕೂಡ ಇರೋದಿಲ್ಲ. ಅದರಲ್ಲಿ ಏನು ಮಾಡ್ತಾರೆ, 1 ವರ್ಷ 2 ವರ್ಷ ಯಾವಾಗಲೂ ಹೆಚ್ಚಿನ ಆಹಾರ ತಗೊಂಡಾಗ, ಸ್ವೀಟ್ಸ್ ತಗೊಂಡಾಗ, ಪಾರ್ಟಿ ಮಾಡಿದಾಗ ಶುಗರ್ ಜಾಸ್ತಿ ಆಗ್ತಾ ಇರುತ್ತೆ, ಇನ್ಸುಲಿನ್ ಉತ್ಪತ್ತಿ ಇರೋದಿಲ್ಲ, ಆವಾಗ ಅದು ಬ್ಲಡ್ ಶುಗರ್ ಯೂರಿನಲ್ಲಿ ಹೋಗ್ತಾ ಇರುತ್ತೆ. ಅದೇ ಸ್ಟೇಟಲ್ಲಿ 1-2 ವರ್ಷ ಇದ್ಬಿಡ್ತಾರೆ. ನಾರ್ಮಲ್ ಊಟ ಮಾಡಿದಾಗ ನಾರ್ಮಲೈಸ್ ಆಗಿಬಿಡುತ್ತೆ, ನಾರ್ಮಲ್ ಬಂದ್ಬಿಡುತ್ತೆ. ಸೊ ಇದನ್ನ ಅವರಿಗೆ ವ್ಯಾಯಾಮ, ಲೈಫ್ ಸ್ಟೈಲ್ ಚೇಂಜಸ್, ಆಹಾರದಲ್ಲಿ ಪಥ್ಯ, ಮೆಡಿಕೇಶನ್ಗಳು ಏನು ಬೇಕಾಗಲ್ಲ. ಅಂದರೆ ಮುಖ್ಯವಾಗಿ ವ್ಯಾಯಾಮ, ಆಹಾರದಲ್ಲಿ ಪಥ್ಯ, ಈ ಲೈಫ್ ಸ್ಟೈಲ್ ಚೇಂಜಸ್ ಬಗ್ಗೆ ಅವ್ರಿಗೆ ತಿಳುವಳಿಕೆಯಿಂದ. ಸಕ್ಕರೆ ಕಾಯಿಲೆ ಇರೋರಿಗೆ ಯಾವ ಪರೀಕ್ಷೆಗಳನ್ನು ಮಾಡಿದ್ರೆ ಸೂಕ್ತ ಅಂತೀರಾ? ನಾವು ಸಾಮಾನ್ಯವಾಗಿ ಫಾಸ್ಟಿಂಗ್ ಪ್ಲಾಸ್ಮಾ ಗ್ಲೂಕೋಸ್ ಅಂತ ಹೇಳ್ತೀವಿ, ಫಾಸ್ಟಿಂಗ್ ಬ್ಲಡ್ ಶುಗರ್, ಅದನ್ನ ನಾವು ಖಾಲಿ ಹೊಟ್ಟೆಲಿ ಮಾಡ್ತೀವಿ. ಅದನ್ನ 8ರಿಂದ 10 ಗಂಟೆ ಖಾಲಿ ಹೊಟ್ಟೆಲಿ ಇರಬೇಕು ಅಂತ ಹೇಳ್ತೀವಿ. ಮಾರ್ನಿಂಗ್ ಎಂಟಿ ಸ್ಟಮಕ್ ಅಲ್ಲಿ ಖಾಲಿ ಹೊಟ್ಟೆನಲ್ಲಿ ನೀರು ಕುಡಿಬಹುದು, ಬೇರೆ ಏನು ಕಾಫಿ ಟೀ ಏನು ತಗೋಬಾರ್ದು. ಆಗ ಒಂದ್ಸರಿ ಬ್ಲಡ್ ತಗೊಳ್ತೀವಿ. ಸಾಮಾನ್ಯವಾಗಿ 9 ಗಂಟೆಗೆ ಊಟ ಮಾಡಿದ್ರೆ ಬೆಳಗ್ಗೆ 7 ಗಂಟೆ 7:30 ಒಳಗಡೆ ನಾವು ರಕ್ತನ ತಗೊಂಡು, ಕೆಲವು ಸರಿ ಹೋಲ್ ಬ್ಲಡ್ ಅಂತ ಮಾಡ್ತಾರೆ, ಕ್ಯಾಪಿಲರಿ ಬ್ಲಡ್ ಗ್ಲೂಕೋಸ್ ಅಂತ ಮಾಡ್ತೀವಿ. ಹಾಗೆ ನಂತರ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್. ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಂದರೆ ತಿಂಡಿ ತಿಂದು 2 ಗಂಟೆ ನಂತರ ಕೆಲವು ಸಂದರ್ಭಗಳಲ್ಲಿ ಕೀಟೋಸಿಡೋಸಿಸ್ ಅಂತ ಆಗುತ್ತೆ, ಪ್ರಜ್ಞೆ ಹೋಗ್ಬಿಡುತ್ತೆ. ಅತಿಯಾದ ಶುಗರ್ ಇದ್ದಾಗ ಪ್ರಜ್ಞೆ ಹೋಗ್ಬಿಡುತ್ತೆ. ಅಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ, ಕೀಟೋನ್ ಬಾಡೀಸ್ ಅಂತ ಟೆಸ್ಟ್ ಮಾಡ್ತೀವಿ ಮೂತ್ರದಲ್ಲಿ, ಅಥವಾ ರಕ್ತದಲ್ಲಿ ಕೀಟೋನ್ ಬಾಡೀಸ್ ಮಾಡ್ತೀವಿ. ಹಾಗೆ ಪ್ಲಾಸ್ಮಾ ಇನ್ಸುಲಿನ್, ರಕ್ತದಲ್ಲಿ ಇನ್ಸುಲಿನ್ ಎಷ್ಟಿದೆ, ಮತ್ತೆ ಇದು ಸಿ ಪೆಪ್ಟೈಡ್ ಅಂತ ಈ ಟೆಸ್ಟ್ಗಳನ್ನ ನಾವು ಮಾಡಿ ಅದರಲ್ಲಿ ಬರುವಂಥ ರಿಸಲ್ಟ್ಸನ್ನು ನೋಡಿ ರೋಗಿಗಳಿಗೆ ನಾವು ಏನು ಸಲಹೆ ಕೊಡಬೇಕು, ಏನು ಮೆಡಿಕೇಶನ್ಸ್ ಕೊಡಬೇಕು ಅಂತ ಈ ಲ್ಯಾಬ್ ಟೆಸ್ಟ್ಗಳಿಂದ ನಮಗೆ ಈ ಸಕ್ಕರೆ ರೋಗ ಅಥವಾ ಮಧುಮೇಹ ರೋಗ ನಿಯಂತ್ರಣ ಅಥವಾ ನಿರ್ವಹಣೆಯಲ್ಲಿ ಅಂತಂದರೆ ABCS ಅಂದರೆ ABC ಸ್ಮಾಲ್ ಎಸ್. ಈ ABCS ಅಂದರೆ ಎ ಅಂತ ಅಂದರೆ A1C. ನಾನು ಈಗಾಗಲೇ ಹೇಳಿದೆ, HbA1c ಕಂಟ್ರೋಲ್ನಲ್ಲಿ ಇರಬೇಕು. ಅದೇನಿದ್ರು 5.6 ಒಳಗಡೆ ಇರಬೇಕು. 5.6ರಿಂದ 6.4ಕ್ಕೆ ಬಂತು ಅಂತಂದರೆ ಅದು ಪ್ರೀ ಡಯಾಬಿಟಿಸ್. ಅದು 6.5ರಿಂದ ಮೇಲೆ ಬಂತು ಅಂದರೆ 7ವರೆಗೆ ಬಂತು ಅಂದರೆ ಡಯಾಬಿಟಿಸ್. ಮತ್ತೆ 8 ಬಂತು ಅಂತ ಅಂದರೆ ಅದು ಆವರೇಜ್ ಕಂಟ್ರೋಲ್. 10 ಮೇಲೆ 9, 10 ಈ ಥರ ಜಾಸ್ತಿ ಬಂತು ಅಂದರೆ ಪೂರ್ ಕಂಟ್ರೋಲ್ ಅಂತ ತೋರಿಸುತ್ತೆ. ಅದರಂತೆ ನಾವು ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಅದು A1C, HbA1c. ಎರಡನೇದು ಬ್ಲಡ್ ಪ್ರೆಷರ್. ಸೊ ಈ ಮಧುಮೇಹ ರೋಗಿಗಳಿಗೆ ಸಕ್ಕರೆ ಕಾಯಿಲೆ ಬಂದ್ಬಿಡುತ್ತೆ, ಗಂಡ ಹೆಂಡತಿ ಇದ್ದಂಗೆ ಅದು. ಸೊ ಯಾಕೆಂದರೆ ಶುಗರ್ ಬಂದಿರುತ್ತೆ, ಶುಗರ್ ಬಂದು ಸ್ವಲ್ಪ ವರ್ಷಕ್ಕೆ BP ಬಂದು, ಇಲ್ಲ ಮೊದಲು BP ಬಂದಿರುತ್ತೆ, ಕೆಲವು ವರ್ಷಗಳಲ್ಲಿ ಸಕ್ಕರೆ ಕಾಯಿಲೆ ಬಂದ್ಬಿಡುತ್ತೆ. ಸೊ ಇದು ಅವರು ಬೇಕಾದಷ್ಟು ಕಾರಣ ಇರ್ಬೋದು. ಅದು ಸೆಡೆಂಟ್ರಿ ಲೈಫು, ಚಟುವಟಿಕೆ ಕಡಿಮೆ ಇರೋದು, ಆಹಾರ ಪದ್ಧತಿಗಳಲ್ಲಿ ಶಿಸ್ತಿಲ್ಲದೆ ಇರೋದು, ವ್ಯಾಯಾಮ ಇಲ್ಲದೆ ಇರೋದು, ಸೊ ಸರಿಯಾಗಿ ನಿದ್ರೆ ಮಾಡದೇ ಇರೋದು, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡ್ಕೊಳ್ದೇ ಇರೋದು, ಈ ಥರ ಬೇಕಾದಷ್ಟು ಕಾರಣಗಳಿರುತ್ತೆ. ಹಾಗೆ C ಅಂದರೆ ಕೊಲೆಸ್ಟ್ರಾಲ್. ಕೊಲೆಸ್ಟ್ರಾಲ್ನ ನಾವು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಬೇಕು. ಅದು S ಅಂದರೆ ಸ್ಮೋಕಿಂಗ್ ಸೆಸೇಷನ್ ಅಂದರೆ ಸ್ಮೋಕಿಂಗ್ ನಿರ್ಬಂಧ ಮಾಡೋದು, ಧೂಮಪಾನ, ಮದ್ಯಪಾನವನ್ನು ತ್ಯಜಿಸೋದು. ಇಷ್ಟೊತ್ತು ನಮ್ಮ ಜೊತೆಗಿದ್ದಂಥ ಖ್ಯಾತ ವೈದ್ಯರಾದ ಮಧುಮೇಹ ತಜ್ಞ ವೈದ್ಯರಾದಂಥ ಡಾಕ್ಟರ್ ನವೀನ್ ಜಿ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು.